ಒಮ್ಮೆ ನಿಮ್ಮ ಮಗುವಿನ ಕಣ್ಣಲ್ಲಿ ನೀವು ನಿಮ್ಮನ್ನೇ ನೋಡಿದ್ದೀರಾ? ಅದೇ ಕಣ್ಣುಗಳಲ್ಲಿ ಭಯ, ಆಸೆ, ಕನಸು, ನೋವು, ಸಂತೋಷ ಎಲ್ಲವೂ ಅಡಗಿರುತ್ತವೆ. ಆ ಮಗು ದೊಡ್ಡವನಾದಾಗ ಅವನು ಏನು ಆಗಬೇಕು ಎಂಬುದಕ್ಕಿಂತ ಅವನು ಯಾವ ರೀತಿಯ ಮನುಷ್ಯ ಆಗಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಸ್ನೇಹಿತರೆ, ನಾವು ಮಕ್ಕಳಿಗೆ ಕಲಿಸಬೇಕಾದ ಅತ್ಯಂತ ದೊಡ್ಡ ಪಾಠ ಏನು ಗೊತ್ತಾ? ಅದು ಪ್ರೀತಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಉಪಯುಕ್ತ ಪೇರೆಂಟಿಂಗ್ ವಿಡಿಯೋಕ್ಕಾಗಿ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಮಕ್ಕಳಿಗೆ ಗಣಿತ ಕಲಿಸುತ್ತೇವೆ, ವಿಜ್ಞಾನ ಕಲಿಸುತ್ತೇವೆ, ಭವಿಷ್ಯದಲ್ಲಿ ದೊಡ್ಡ ಕೆಲಸಕ್ಕೆ ಸೇರಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತೇವೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮಗುವನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ರೂಪಿಸುವುದು ಹೇಗೆ? ಜೀವನದ ಏರಿಳಿತಗಳನ್ನು ಎದುರಿಸುವ ಶಕ್ತಿಯನ್ನು ಅವರಿಗೆ ನೀಡುವ ಅಸ್ತ್ರ ಯಾವುದು? ಆ ಅಸ್ತ್ರವೇ ಪ್ರೀತಿ. ಸ್ನೇಹಿತರೆ, ಪ್ರೀತಿ ಎಂಬುದು ಕೇವಲ ಒಂದು ಪದವಲ್ಲ, ಅದು ಜೀವನದ ಒಂದು ಮನೋಭಾವ. ಅದನ್ನು ನಾವು 4 ಹಂತಗಳಲ್ಲಿ ಮಕ್ಕಳಲ್ಲಿ ಬಿತ್ತಬೇಕಿದೆ. ಮೊದಲನೆಯದಾಗಿ ತನ್ನನ್ನು ತಾನು ಪ್ರೀತಿಸುವುದು ಎಂದರೆ ತನ್ನ ಮೇಲಿರುವ ಗೌರವ ಮತ್ತು ಆತ್ಮವಿಶ್ವಾಸ. ಎರಡನೆಯದಾಗಿ ತನ್ನವರನ್ನು ಪ್ರೀತಿಸುವುದು ಎಂದರೆ ತಂದೆ, ತಾಯಿ, ಕುಟುಂಬದ ಬಗ್ಗೆ ಇರುವ ಬದ್ಧತೆ. ಮೂರನೆಯದಾಗಿ ಆತ್ಮೀಯರನ್ನು ಪ್ರೀತಿಸುವುದು, ಗೆಳೆಯರು ಮತ್ತು ಹಿತೈಷಿಗಳೊಂದಿಗೆ ಬೆರೆಯುವ ರೀತಿ. ನಾಲ್ಕನೆಯದಾಗಿ ಇಡೀ ಮನುಕುಲವನ್ನೇ ಪ್ರೀತಿಸುವ ವಿಶಾಲ ಮನೋಭಾವ ಬೆಳೆಸಿಕೊಳ್ಳುವುದು. ಜೀವನದ ಮೇಲೆ ಇದರ ಪರಿಣಾಮ. ಯಾವ ಮಗುವಿನಲ್ಲಿ ಈ 4 ಅಂಶಗಳು ಅಂತರಂಗದಲ್ಲಿ ಬೇರೂರುತ್ತವೆಯೋ ಆ ಮಗುವಿನ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಅವರು ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಿಲ್ಲ, ಬದಲಾಗಿ ಸಮಾಜಕ್ಕೆ ಬೇಕಾಗುವ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಇಂದು ನಾವು ಚರ್ಚಿಸಲಿರುವುದು ಇದೇ ವಿಷಯದ ಬಗ್ಗೆ. ಯಾವ ಮಗು ತನ್ನನ್ನು ತಾನು ಪ್ರೀತಿಸುತ್ತಾನೋ ಅವನಿಗೆ ಆತ್ಮವಿಶ್ವಾಸದ ಕೊರತೆ ಇರುವುದಿಲ್ಲ. ಯಾರು ಕುಟುಂಬವನ್ನು ಪ್ರೀತಿಸುತ್ತಾರೋ ಅವರಿಗೆ ಸಂಬಂಧಗಳ ಬೆಲೆ ತಿಳಿದಿರುತ್ತದೆ. ಆತ್ಮೀಯರನ್ನು ಪ್ರೀತಿಸುವ ಮಗು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಇನ್ನು ಇಡೀ ಮನುಕುಲವನ್ನೇ ಪ್ರೀತಿಸುವ ಮನೋಭಾವ ಬೆಳೆದರೆ ಆ ಮಗು ಜಾತಿ, ಮತ, ಧರ್ಮದ ಬೇಲಿಯನ್ನು ಮೀರಿ ಬೆಳೆಯುತ್ತಾನೆ. ಸ್ನೇಹಿತರೆ, ನೀವೇ ಯೋಚಿಸಿ ನೋಡಿ, ಈ 4 ಅಂಶಗಳು ಮಗುವಿನ ವ್ಯಕ್ತಿತ್ವದಲ್ಲಿ ಮಿಳಿತವಾದರೆ ಆ ಮಗು ಸಮಾಜಕ್ಕೆ ಕೇವಲ ಒಬ್ಬ ನಾಗರಿಕನಾಗಿರದೆ ಒಬ್ಬ ಬೆಳಕಾಗಿ ಹೊರಹೊಮ್ಮುತ್ತಾನೆ. ಇಂದಿನ ಈ ವಿಡಿಯೋದಲ್ಲಿ ಈ ಸಂಸ್ಕಾರಗಳನ್ನು ಮಕ್ಕಳಲ್ಲಿ ನಾವು ಹೇಗೆ ಬೆಳೆಸಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ಬನ್ನಿ, ಪ್ರೀತಿಯಿಂದ ಜಗತ್ತನ್ನು ಗೆಲ್ಲೋಣ. ಸ್ನೇಹಿತರೆ, ಮತ್ತೊಂದು ಉಪಯುಕ್ತ ಪೇರೆಂಟಿಂಗ್ ವಿಡಿಯೋಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮ್ಮನ್ನು ನಾವು ಪ್ರೀತಿಸುವುದು ಆತ್ಮಗೌರವದ ಬೇರು. ನಮ್ಮನ್ನು ನಾವು ಪ್ರೀತಿಸುವುದು ಎಂದರೆ ಸ್ವಾರ್ಥ ಅಲ್ಲ, ಅದು ನಮ್ಮ ಮೌಲ್ಯವನ್ನು ಅರಿತುಕೊಳ್ಳುವುದು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ತಿದ್ದಿಕೊಳ್ಳುವುದು, ನಮ್ಮ ಶಕ್ತಿಯನ್ನು ನಂಬುವುದು. ಮಗುವಿಗೆ ನಾವು ಹೇಗೆ ಇದನ್ನು ಕಲಿಸುತ್ತೇವೆ? ಸ್ನೇಹಿತರೆ, ಮಗು ತಪ್ಪು ಮಾಡಿದಾಗ ನಾವು ಏನು ಹೇಳ್ತೀವಿ? ನಿನಗೆ ಏನೂ ಬರಲ್ಲ, ನೀನು ಏನೂ ಸಾಧಿಸಲ್ಲ. ಈ ಮಾತು ಮಗುವಿನ ಮನಸ್ಸಿನಲ್ಲಿ ಒಂದು ಭಯಾನಕ ಗಾಯವನ್ನು ಮಾಡಿಬಿಡುತ್ತದೆ. ಆದರೆ ಅದರ ಬದಲಾಗಿ, ಈ ತಪ್ಪು ಮಾಡಿದ್ದೀಯಾ? ಪರವಾಗಿಲ್ಲ, ಮತ್ತೆ ಕಲಿಯೋಣ. ನೀನು ಪ್ರಯತ್ನ ಮಾಡಿದ್ದೀಯಲ್ಲ, ಅದು ದೊಡ್ಡ ವಿಷಯ. ಇಂತಹ ಮಾತುಗಳು ಮಗುವಿಗೆ ನಾನು ಮೌಲ್ಯವಂತನು ಎನ್ನುವ ಭಾವನೆ ಕೊಡುತ್ತವೆ. ನೆನಪಿಡಿ, ಆತ್ಮಗೌರವ ಬೆಳೆದರೆ ಮಗು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ. ನಮ್ಮವರನ್ನು ಪ್ರೀತಿಸುವುದು ಕುಟುಂಬದ ಮೌಲ್ಯ. ಮಗು ಮೊದಲು ಪ್ರೀತಿಯನ್ನು ಕಲಿಯುವುದು ಮನೆಯಲ್ಲೇ. ಅಪ್ಪ ಅಮ್ಮ ಪರಸ್ಪರ ಗೌರವದಿಂದ ಮಾತನಾಡಿದರೆ ಮಗು ಅದನ್ನೇ ಕಲಿಯುತ್ತದೆ. ನಾವು ಮಕ್ಕಳ ಮುಂದೆ ಕೋಪದಿಂದ ಮಾತನಾಡಿದಾಗ ಮಗು ಅದನ್ನೇ ಕಲಿಯುತ್ತದೆ. ಅಜ್ಜ ಅಜ್ಜಿಯರನ್ನು ಗೌರವಿಸಿದರೆ ಮಗು ಅದನ್ನೇ ಅನುಸರಿಸುತ್ತದೆ. ನಾವು ಮಕ್ಕಳ ಮುಂದೆ ಕೋಪದಿಂದ ಮಾತನಾಡಿದರೆ
ಅದೇ ಅವರ ಭಾಷೆಯಾಗುತ್ತದೆ. ನಾವು ಪ್ರೀತಿಯಿಂದ ಮಾತನಾಡಿದರೆ ಅದೇ ಅವರ ಸಂಸ್ಕಾರವಾಗುತ್ತದೆ. ಸ್ನೇಹಿತರೆ, ಮಗುವಿಗೆ ಪ್ರೀತಿ ಹೇಳಿಕೊಡೋದಲ್ಲ, ತೋರಿಸಿಕೊಡಬೇಕು. ಅಪ್ಪ ಅಮ್ಮನ ಒಂದು ಸಣ್ಣ ಅಪ್ಪುಗೆ ಒಂದು ಪ್ರೀತಿಯ ಮಾತು ಮಗುವಿನ ಜೀವನದ ದೊಡ್ಡ ಶಕ್ತಿಯಾಗುತ್ತದೆ. ಆತ್ಮೀಯರನ್ನು ಪ್ರೀತಿಸುವುದು ಭಾವನಾತ್ಮಕ ಬುದ್ಧಿಮತ್ತೆ. ಮಗು ಸ್ನೇಹಿತರನ್ನು ಪ್ರೀತಿಸಬೇಕು, ಗುರುಗಳನ್ನು ಗೌರವಿಸಬೇಕು, ಸಮಾಜವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ನಾವು ಏನು ಮಾಡಬೇಕು? ಮಗು ಯಾರಿಗಾದರೂ ನೋವು ಕೊಟ್ಟಾಗ ಶಿಕ್ಷೆ ಕೊಡುವುದು ಬೇಡ. ಬದಲಾಗಿ ಹೀಗೆ ಹೇಳಿ, ನಿನಗೆ ಯಾರಾದರೂ ಹೀಗೆ ಮಾಡಿದರೆ ನಿನಗೆ ಹೇಗನ್ನಿಸುತ್ತದೆ? ಈ ಒಂದು ಪ್ರಶ್ನೆ ಮಗುವಿನಲ್ಲಿ ಸಹಾನುಭೂತಿ, ಎಂಪತಿ ಬೆಳೆಸುತ್ತದೆ. ಸಹಾನುಭೂತಿಯಿಂದ ಬೆಳೆದ ಮಗು ಎಂದಿಗೂ ಕ್ರೂರಿಯಾಗುವುದಿಲ್ಲ. ಇಡೀ ಮನುಕುಲವನ್ನು ಪ್ರೀತಿಸುವುದು ಮಾನವೀಯತೆ. ಸ್ನೇಹಿತರೆ, ಮಗು ಬಡವರನ್ನು ನೋಡಿದಾಗ ನಾವು ಹೇಳುತ್ತೇವೆ, ನೋಡಬೇಡ, ದೂರ ಹೋಗು. ಇದರಿಂದ ಮಗು ಸಹಾನುಭೂತಿಯನ್ನು ಕಳೆದುಕೊಳ್ಳುತ್ತದೆ. ಆದರೆ ನಾವು ಹೀಗೆ ಹೇಳಿದರೆ, ಅವರಿಗೂ ನೋವು ಇದೆ, ಕನಸು ಇದೆ, ನಾವು ಅವರಿಗೆ ಸಹಾಯ ಮಾಡೋಣ ಎಂದಾಗ ಮಗು ಮಾನವೀಯತೆ ಕಲಿಯುತ್ತದೆ. ಒಳ್ಳೆಯ ಮನುಷ್ಯನಾಗಲು ಮಗು ಮೊದಲು ಕರುಣೆ ಕಲಿಯಬೇಕು. ಪ್ರೀತಿಯ ಮನೋಭಾವದಿಂದಾಗುವ ಮನೋವೈಜ್ಞಾನಿಕ ಪ್ರಯೋಜನಗಳು. ಸ್ನೇಹಿತರೆ, ಪ್ರೀತಿ ಮತ್ತು ಸಹಾನುಭೂತಿಯ ಮನೋಭಾವವು ಮಕ್ಕಳ ಬೆಳವಣಿಗೆಯ ಭದ್ರ ಬುನಾದಿ. ಇದನ್ನು ನಾವು ಭಾವನಾತ್ಮಕ ಬುದ್ಧಿವಂತಿಕೆ, ಎಮೋಷನಲ್ ಇಂಟೆಲಿಜೆನ್ಸ್ ಎನ್ನಬಹುದು. ಮಕ್ಕಳಲ್ಲಿ ಈ ಗುಣಗಳನ್ನು ಬೆಳೆಸುವುದು ಅವರ ಯಶಸ್ಸಿಗೆ ಹೇಗೆ ಸಹಾಯ ಎಂಬುದನ್ನು ನೋಡೋಣ. 1. ಆತ್ಮವಿಶ್ವಾಸ ಮತ್ತು ಮಾನಸಿಕ ಸ್ಥಿರತೆ. ತನ್ನನ್ನು ತಾನು ಪ್ರೀತಿಸುವುದು ಎಂದರೆ ತನ್ನ ಸಾಮರ್ಥ್ಯ ಮತ್ತು ಮಿತಿಗಳನ್ನು ಒಪ್ಪಿಕೊಳ್ಳುವುದು. ಪ್ರಯೋಜನಗಳು. ಮಕ್ಕಳು ಸೋಲಿಗೆ ಹೆದರುವುದಿಲ್ಲ. ಅವರು ತಮ್ಮನ್ನು ತಾವು ಗೌರವಿಸುವುದರಿಂದ ಇತರರ ಟೀಕೆಗಳಿಗೆ ಕುಗ್ಗದೆ ಧೈರ್ಯವಾಗಿ ಮುನ್ನಡೆಯುತ್ತಾರೆ. ಇದು ಅವರಿಗೆ ಸದೃಢ ವ್ಯಕ್ತಿತ್ವವನ್ನು, ಸ್ಟ್ರಾಂಗ್ ಪರ್ಸನಾಲಿಟಿ ನೀಡುತ್ತದೆ. 2. ಬಲವಾದ ಸಾಮಾಜಿಕ ಸಂಬಂಧಗಳು. ನಮ್ಮವರನ್ನು ಮತ್ತು ಆತ್ಮೀಯರನ್ನು ಪ್ರೀತಿಸುವ ಗುಣವು ಮಕ್ಕಳಲ್ಲಿ ಬಾಂಧವ್ಯದ ಮಹತ್ವವನ್ನು ತಿಳಿಸುತ್ತದೆ. ಪ್ರಯೋಜನಗಳು. ಇದರಿಂದ ಮಕ್ಕಳಲ್ಲಿ ಸಹಕಾರ ನೀಡುವ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಟೀಮ್ ವರ್ಕ್ ಗುಣ ಬೆಳೆಯುತ್ತದೆ. ಇದು ಭವಿಷ್ಯದಲ್ಲಿ ಅವರು ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ನಾಯಕರಾಗಿ ಹೊರಹೊಮ್ಮಲು ಸಹಾಯ ಮಾಡುತ್ತದೆ. 3. ಮನುಕುಲದ ಮೇಲಿನ ಪ್ರೀತಿ ಮತ್ತು ವಿಶಾಲ ಮನೋಭಾವ. ಇಡೀ ಮನುಕುಲವನ್ನು ಪ್ರೀತಿಸುವುದು ಮಕ್ಕಳಲ್ಲಿ ಸಹಾನುಭೂತಿ, ಎಂಪತಿ ಮೂಡಿಸುತ್ತದೆ. ಪ್ರಯೋಜನಗಳು. ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣವು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸುತ್ತದೆ. ಇದು ಅವರಲ್ಲಿ ಸಮಾಜದ ಬಗ್ಗೆ ಜವಾಬ್ದಾರಿಯನ್ನು ಮೂಡಿಸುತ್ತದೆ. ಇದರಿಂದ ಅವರು ಸಮಾಜಕ್ಕೆ ಉಪಯುಕ್ತವಾದ ದೊಡ್ಡ ಸಾಧನೆ ಮಾಡಲು ಪ್ರೇರಿತರಾಗುತ್ತಾರೆ. 4. ಒತ್ತಡ ನಿರ್ವಹಣೆ ಮತ್ತು ಯಶಸ್ಸು. ಪ್ರೀತಿಯ ಮನೋಭಾವವು ಮೆದುಳಿನಲ್ಲಿ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಬಿಡುಗಡೆಗೆ ಸಹಕಾರಿ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಪ್ರಯೋಜನ. ಪ್ರೀತಿ ತುಂಬಿದ ಮನಸ್ಸು ಶಾಂತವಾಗಿರುತ್ತದೆ. ಶಾಂತವಾಗಿರುವ ಮನಸ್ಸು ಓದಿನಲ್ಲಿ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಹೆಚ್ಚು ಏಕಾಗ್ರತೆ ವಹಿಸಲು ಸಾಧ್ಯವಾಗುತ್ತದೆ. ಇದೇ ಅವರ ಜೀವನದ ಯಶಸ್ಸಿನ ಗುಟ್ಟು. ನೆನಪಿಡಿ, ಮಗು ಪ್ರೀತಿಯನ್ನು ಮೊದಲು ಮನೆಯಲ್ಲಿ ಕಲಿಯುತ್ತದೆ. ನಾವು ಅವರಿಗೆ ತೋರುವ ಪ್ರೀತಿ ಮತ್ತು ಗೌರವವೇ ಅವರು ಜಗತ್ತನ್ನು ನೋಡುವ ಕನ್ನಡಿಯಾಗುತ್ತದೆ. ಸಂದೇಶ. ಪ್ರೀತಿ ಕಲಿಸುವುದು ಎಂದರೆ ಪುಸ್ತಕ ಓದಿಸುವುದು ಅಲ್ಲ, ಅದನ್ನು ನಮ್ಮ ನಡವಳಿಕೆಯಲ್ಲಿ ತೋರಿಸುವುದು. ಸ್ನೇಹಿತರೆ, ನಾವು ಮಕ್ಕಳಿಗೆ ದೊಡ್ಡ ಮನೆ ಕೊಡಬಹುದು, ದುಬಾರಿ ಶಿಕ್ಷಣ ಕೊಡಿಸಬಹುದು, ಅತ್ಯುತ್ತಮ ಸೌಲಭ್ಯಗಳನ್ನು ಕೊಡಬಹುದು. ಆದರೆ ಪ್ರೀತಿ ಕೊಡದೇ ಇದ್ದರೆ ಅವುಗಳೆಲ್ಲವೂ ವ್ಯರ್ಥ. ಪ್ರೀತಿ ಪಡೆದ ಮಗು ಜಗತ್ತಿಗೆ ಪ್ರೀತಿ ಹಂಚುತ್ತಾನೆ. ಅದಕ್ಕಿಂತ ದೊಡ್ಡ ಸಾಧನೆ ಪೋಷಕರಿಗೆ ಇನ್ನೇನು ಬೇಕು? ಇಂದು ನಿಮ್ಮ ಮಗುವಿಗೆ ಹೇಳಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಈ ಒಂದು ವಾಕ್ಯ ಮಗುವಿನ ಜೀವನವನ್ನು ಬದಲಾಯಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದರೆ
ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಇತರ ಪೋಷಕರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.